ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಟೈಮ್ ಬಂದು ಆಗಲೇ 1 ಗಂಟೆ ಆಗಿದೆ. ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಕ್ವಿಕ್ಕಾಗಿ ಏನಾದರೂ ಅಡುಗೆ ಮಾಡಬೇಕು. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ರಸಮ್ ಮಾಡೋಣ ಅಂತ ಅಂದ್ಕೊಂಡೆ, ಟೊಮೊಟೊ ರಸಮ್ನ ಮಾಡೋಣ ಅಂತ ಅಂದ್ಕೊಂಡೆ. ನೆನ್ನೆಲ್ಲ ಮೊಳಕೆ ಹುಳಿಕಾಳು ಸಾರು ಮಾಡಿದ್ದೆ. ಮಸಾಲೆ ಅಲ್ವಾ, ಇವತ್ತು ರಸಮ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ರಸಮ್ ಮಾಡ್ತಾಯಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಾಚ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ರಸಮ್ ರೆಸಿಪಿನ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಓಕೆನಾ ಫ್ರೆಂಡ್ಸ್, ಬನ್ನಿ. ಈ ತಪ್ಪಲೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ರಸಮ್ ಮಾಡೋದಕ್ಕೆ. ಸಿಂಪಲಾಗಿ ಮಾಡ್ಕೊಳ್ಳೋದು. ಬೇಳೆ ಹಾಕ್ಬಿಟ್ಟು ಏನು ಮಾಡ್ತಾ ಇಲ್ಲ ನಾನು. ಬೇಳೆ ಹಾಕ್ಬಿಟ್ಟು ಮಾಡ್ತಾ ಇಲ್ಲ, ಬರೀ ಪ್ಲೈನ್ ರಸಮ್ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆನ ಹಾಕ್ಕೊತೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಈಗ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ. ಈಗ ಅದನ್ನು ಸೇರಿಸ್ಕೊತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೀರಲ್ಲಿ ನೆನೆಸಿಟ್ಟಿದ್ದೆ. ಇವಾಗ ಅದರ ರಸನ ಹಾಕ್ಕೊಂಡಾದ್ಮೇಲೆ 1 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೋಬೇಕು. ಮನೇಲಿ ಹುಳಿ ಸಾರು ಪೌಡ್ರ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡ್ರೂ ನಡೆಯುತ್ತೆ, ಅಥವಾ ರಸಮ್ ಪೌಡ್ರ್ ಇದ್ದರೆ ಅದನ್ನು ಹಾಕ್ಕೊಂಡ್ರೂ ಆಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು 2 ನಿಮಿಷ ಅದನ್ನು ಹುರಿದ್ಬಿಟ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿ ಸೇರಿಸ್ಕೋಬೇಕು. ರಸಮ್ ಅಂದರೆ ಸ್ವಲ್ಪ ತೆಳ್ಳಗೆ ಇದ್ರೇ ಚೆನ್ನಾಗಿರುತ್ತಲ್ವ, ಅದರಿಂದ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಕುದಿಸ್ಬಿಟ್ರೆ ಆಯಿತು, ರಸಮ್ ರೆಡಿ ಆಗುತ್ತೆ. ಹಾಗೆ ಕುದಿಬೇಕಾದ್ರೆ ಲಾಸ್ಟಲ್ಲಿ ಒಂದು ಪೀಸಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋಬೇಕು. ಏಕೆಂದರೆ ಹುಳಿ, ಉಪ್ಪು, ಖಾರ ಇಷ್ಟಿದ್ರೆ ಚೆನ್ನಾಗಿರುತ್ತೆ ರಸಮ್ಮು. ಅದರಿಂದ ಈಗ ನಾನು 1 ಗಂಟೆಗೆ ಸ್ಟಾರ್ಟ್ ಮಾಡಿದೆ, 1:30 ಅಷ್ಟೊತ್ತಿಗೆ ಆಯಿತು. ಇವಾಗ ರಸಮ್ ಆಯಿತು. ಇವಾಗ ತಟ್ಟೆಗೆ ಅನ್ನನೂ ಹಾಕ್ಕೊಂಡಿದ್ದೀನಿ. ಇವಾಗ ರಸಮ್ ಹಾಕ್ಕೊತೀನಿ. ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಚಕ್ಲಿ ಇದೆ, ಚಕ್ಲಿನ ಹಾಕ್ಕೊಂಡು ನಂಚ್ಕೊಂಡು ತಿನ್ನೋದು ಅಷ್ಟೇ. ಫ್ರೆಂಡ್ಸ್ ಇವಾಗ ಊಟ ಮಾಡೋಣ. ಚೆನ್ನಾಗಿದೆ ಫ್ರೆಂಡ್ಸ್. ಊಟ ಮಾಡಿದ್ದಾಯಿತು. ಈಗ ದೋಸೆಗೆ ಹಾಕ್ಬಿಡ್ತೀನಿ. ಟೈಮ್ 2:30. ನಾನು ಈ ಬಾಕ್ಸಲ್ಲಿ ಹಾಕ್ತೀನಿ ದೋಸೆಗೆ.
ರುಬ್ಬಕ್ಕೆ ಕೊಟ್ಟು ಕಳಿಸ್ತೀನಿ ಹೊರಗಡೆ, ಅದರಿಂದ ಇದಕ್ಕೆ ಹಾಕ್ಬಿಡ್ತೀನಿ. ಆಗುತ್ತೆ ಒಂದು 2 ದಿನಕ್ಕೆ, ಅದಕ್ಕೆ ನಾನು ಇದರಲ್ಲಿ ಹಾಕಿಸ್ಬಿಡ್ತೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಸಿರ್ತೀನಿ, 2 ದಿನಕ್ಕೆ ಆಗೋ ಥರ. ಏಕೆಂದರೆ ಮಕ್ಳಿಗೆ ದೋಸೆ ಅಂದರೆ ಇಷ್ಟ ಆಗುತ್ತಲ್ವ, ಕೇಳ್ತಾ ಇರ್ತಾರೆ ದೋಸೆ ಹಾಕ್ಕೊಡು ಅಂತ. ಅದರಿಂದ ವಾರಕ್ಕೊಂದ್ಸತಿ ಇಷ್ಟಕ್ಕೆ ಹಾಕಿಸ್ಬಿಡ್ತೀನಿ. ಈ ವಾರದಲ್ಲಿ 2 ದಿನ ದೋಸೆ ಅಂದರೆ ನಾನು ಆಲ್ಮೋಸ್ಟ್ ಶುಕ್ರವಾರ ಇರೋ ಥರನೇ ನಾನು ದೋಸೆಗೆ ಹಾಕ್ಸ್ಕೊಳ್ಳೋದು. ಗುರುವಾರ ದೋಸೆಗೆ ಹಾಕ್ತೀನಿ, ಶುಕ್ರವಾರ ದೋಸೆ ಮಾಡ್ತೀನಿ. ಆಲ್ಮೋಸ್ಟ್ ಯಾವಾಗಲೂ ಶುಕ್ರವಾರನೇ ಮಾಡೋದು, ಏಕೆಂದರೆ ಅವತ್ತು ವಾರ ಇರುತ್ತೆ, ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ ಅಂತ. ಆಮೇಲೆ ಶನಿವಾರ ಮಾರ್ನಿಂಗ್ ಕ್ಲಾಸ್ ಇರುತ್ತಲ್ಲ, ಆವಾಗ ದೋಸೆ ಹಾಕ್ಕೊಟ್ಬಿಟ್ರೆ 1-2 ದೋಸೆ ಹಾಕ್ಕೊಟ್ಬಿಟ್ರೆ ತಿನ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಅದರಿಂದ ನಾನು ಆಲ್ಮೋಸ್ಟ್ ಗುರುವಾರ ದೋಸೆ ಹಿಟ್ಟನ್ನು ಹಾಕಿಸ್ತೀನಿ, ಅದು ಫಿಕ್ಸ್ ಆಗಿಬಿಟ್ಟಿದೆ. ಈಗ ಈ ಗ್ಲಾಸಲ್ಲಿ ಒಂದು 5 ಗ್ಲಾಸು ಅಕ್ಕಿನ ಹಾಕೊತೀನಿ, ರೇಷನ್ ಅಕ್ಕಿನೇ ಈ ಗ್ಲಾಸಿನಲ್ಲಿ ಹಾಕೋತೀನಿ. ಯಾವ ಗ್ಲಾಸಲ್ಲಿ ಅಕ್ಕಿನ ಹಾಕ್ಕೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಉದ್ದಿನ ಬೇಳೆನ ಹಾಕ್ಕೊಬೇಕು. ಅದಾದಮೇಲೆ 1 ಹಿಡಿಯಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಹಾಕೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಮೆಂತ್ಯನ ಹಾಕ್ಕೊತಾ ಇದ್ದೀನಿ, 1 ಸ್ಪೂನಷ್ಟು. ಮೆಂತ್ಯ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಅದರಿಂದ ಈಗ ಇದನ್ನು ಒಂದು 5-6 ಸತಿ ವಾಶ್ ಮಾಡ್ಕೊತೀನಿ, ಯಾಕೆಂದರೆ ರೇಷನ್ ಅಕ್ಕಿ ಆಗಿರೋದ್ರಿಂದ ತುಂಬ ಧೂಳಿರುತ್ತೆ. ಅದರಿಂದ ಈಗ ಇದನ್ನು ನೆನೆಹಾಕಿ ಮುಚ್ಚಿಟ್ಟೆ. ಇಲ್ಲಿ ನಾನು ಮಕ್ಕಳು ಇನ್ನೇನು ಸ್ಕೂಲಿಂದ ಬರ್ತಾರಲ್ಲ ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು ದೋಸೆ ನೆನೆಹಾಕಾದ್ಮೇಲೆ ಚಿಯಾ ಸೀಡ್ಸ್ ಹಾಕ್ಬಿಟ್ಟು ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಬಿಸಿಲಿರೋ ಕಾರಣ ಡಿಹೈಡ್ರೇಷನ್ ಆಗ್ತಾರೆ ಮಕ್ಕಳು, ನೀರಂತೂ ಕುಡಿಯೋಲ್ಲ. ಅದಕ್ಕೆ ಏನು ಮಾಡ್ತೀನಿ, ನಾನು ಈ ರೀತಿ ಜ್ಯೂಸನ್ನ ಮಾಡಿ ಇಟ್ಟಿರ್ತೀನಿ, ಬಂದ ತಕ್ಷಣ ಕುಡಿತಾರೆ. ಯಾವಾಗಲೂ ಅಂತ ಅಲ್ಲ, ದಿನ ಈ ಥರನೇ ಮಾಡ್ತೀನಿ ಅಂತ ಏನಿಲ್ಲ. ಯಾವಾಗಲಾರ ಒಂದು ಸತಿ ಡಿಹೈಡ್ರೇಷನ್ ಅನ್ನಿಸ್ತು ನನಗೆ, ಈ ಏನಾದ್ರೂ ಮಸಾಲೆ ಐಟಮ್ಸು ಹೊರಗಡೆ ಐಟಮ್ಸ್ ಏನಾದ್ರು ತಿಂದಾಗ ಡಿಹೈಡ್ರೇಷನ್ ಆಗೋದು ಜಾಸ್ತಿ. ಅದರಿಂದ ನಾನು ಈ ರೀತಿ ಜ್ಯೂಸನ್ನ ಮಾಡಿಟ್ಟಿರ್ತೀನಿ, ಬಂದ ತಕ್ಷಣ ಅವರು ಕುಡಿತಾರೆ. ಮಿಕ್ಸ್ ಮಾಡಿ ಚೆನ್ನಾಗಿ, ಸಕ್ಕರೆ ಹಾಕಿ ಹಂಗೆ ಇಟ್ಟಿದ್ದೆ. ಕರ್ಗಾಯ್ತಾ? ಇನ್ನೂ ಕರಗಿಲ್ಲ. ಮಿಕ್ಸ್ ಮಾಡಿ. ಇದೇನು ಕಾಲರ್ ಹಿಂಗೆ ಎತ್ಕೊಂಡಿದ್ದೀಯ? ಸ್ವಲ್ಪನೇ ಆಗ್ತದೆ. ಇಬ್ಬರಿಗೂ ಸಮನಾಗಿ ಹಾಕಿದ್ದೀನಿ. ಪಾರ್ಸಲಿಟಿ ಇಲ್ಲ ಅಂತ ಹೇಳಿದ್ಯಲ್ಲ. ಪಾರ್ಶಲಿಟಿ ಏನಕ್ಕೆ ಮಾಡ್ತೀನಿ ರಿಷಿ ನಾನು? ನಿನಗೆ ಅನ್ಸುತ್ತಾ ಪಾರ್ಶಲಿಟಿ ಮಾಡ್ತೀನಿ? ನೀನು ತಿಳ್ಕೊಂಡಿರೋದೇ ಹಂಗೆ. ಸಾಕು. ಇಬ್ಬರು ಮಕ್ಕಳಿದ್ರೆ ಫ್ರೆಂಡ್ಸ್, ಇದೇ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ ದೊಡ್ಡ ಮಕ್ಕಳಿಗೆ. ಅವನಿಗೆ ಜಾಸ್ತಿ ಹಾಕಿದೆಯಾ, ನನಗೆ ಕಡಿಮೆ ಹಾಕಿದೆಯಾ ಅಂತ ಅಂದ್ಬಿಟ್ಟು. ಅದಿದ್ದಿದ್ದೆ ಎಲ್ಲರ ಮನೇಲೂ, ಮಕ್ಕಳು ಹಾಗೆ ಅಲ್ವಾ. ಈಗ ದೋಸೆ ಹಿಟ್ಟನ್ನು ನಾನು ರುಬ್ಸೋಕ್ಕೆ ಕೊಟ್ಟಿದ್ನಲ್ಲ, ನೀಟಾಗಿ ರುಬ್ಕೊಟ್ಟಿದ್ದಾರೆ. ನುಣ್ಣಗೆ ರುಬ್ತಾರೆ ಫ್ರೆಂಡ್ಸ್, ಮನೇಲಿ ಎಷ್ಟು ನುಣ್ಣಗಾಗಲ್ಲ, ಬಟ್ ನೀಟಾಗಿ ರುಬ್ಕೊಡ್ತಾರೆ. ಒಂದು 15 ರೂಪಾಯಿನ ತೊಗೋತಾರೆ ಅಷ್ಟೇ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಂಗೆ ಒಂದು 4 ಗಂಟೆ ಹಿಂಗೆ ಎದ್ದಿದ್ದೆ ನಾನು. ಎಲ್ಲ ಉಕ್ಕೋಗ್ಬಿಟ್ಟಿತ್ತು. ಎಲ್ಲ ಒಂದು ಬಾಕ್ಸಿಗೆ ತೆಗೆದಿಟ್ಬಿಟ್ಟು ಫ್ರಿಜ್ಗೆ ಇಟ್ಬಿಟ್ಟು ಇನ್ನು ಮಿಕ್ಕಿದ್ನ ಹಿಂಗೆ ಇಟ್ಬಿಟ್ಟು ಹೋಗಿದ್ದೆ. ಎಲ್ಲ ಉಕ್ಕೋಗಿ ಹೇಗಾಗಿದೆ ನೋಡಿ. ಇವಾಗೆಲ್ಲ ಅದನ್ನು ಕ್ಲೀನ್ ಮಾಡಿಕೊಂಡೆ. ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇವಾಗ ದೋಸೆಗೆ ಈರುಳ್ಳಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೇ ಒಂದು ಆಲೂಗೆಡ್ಡೆ ಇದೆ, ಅದನ್ನು ಹಾಕ್ಬಿಟ್ಟು ಈರುಳ್ಳಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ, ಇಷ್ಟು ಅದಕ್ಕೆ ಅವರು ತುಂಬ ಗಟ್ಟಿಗೆ ರುಬ್ಕೊಟ್ಟಿರ್ತಾರೆ. ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ದೋಸೆ. ಈಗ ನಾನು ಈರುಳ್ಳಿ ಪಲ್ಯ ಮಾಡೋದಕ್ಕೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಒಂದು 3 ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ದೋಸೆಗೆ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಚಿಕ್ಕ ಹುಡುಗರು ಇರಬೇಕಾದ್ರೆ ಈರುಳ್ಳಿ ಪಲ್ಯ ಅಂತ ಹೋಟೆಲಲ್ಲಿ ಕೊಡೋರು, ಎಷ್ಟು ಚೆನ್ನಾಗಿರೋದು ಅಂತೀರಾ. ಆ ಟೇಸ್ಟು ಇವಾಗ ಏನೇ ಹಾಕಿ ಮಾಡಿದ್ರೂ ಬರೋದಿಲ್ಲ, ಆ ಥರ ಟೇಸ್ಟು. ಈಗ ಒಂದು ಆಲೂಗೆಡ್ಡೆನ ಹಚ್ಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನೇನು ಬೇಯಿಸಿಲ್ಲ, ಹಂಗೆ ಹಚ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಹಂಗೆ ಬೆಂದೋಗ್ಬಿಡುತ್ತೆ. ಹಾಗೆ ಒಂದು 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಒಂದು ಸತಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಆದಮೇಲೆ
ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಗಟ್ಟಿ ಆಗಿಬಿಡುತ್ತೆ. ಇದು ಕುದೀತಾ ಗಟ್ಟಿ ಆಗ್ತಾ ಇರುತ್ತೆ. ನೋಡ್ಕೊಂಡು ನೀರನ್ನು ಸೇರಿಸ್ಕೊಂಡು ತಿರ್ಗಿಸ್ಕೊತಾ ಇರಬೇಕು. ಈಗ ಸ್ವಲ್ಪ ಅರಿಶಿನ ಹಾಕ್ಬಿಡ್ತೀನಿ. ಅರಿಶಿನ ಹಾಕಿದ್ಮೇಲೆ ಇನ್ನೇನು ಹಾಕೋ ಅಗತ್ಯ ಇಲ್ಲ. ಗರಂ ಮಸಾಲ ಆಗಲಿ ಧನಿಯಾ ಪುಡಿ ಏನೂ ಇಲ್ಲ. ಹಾಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಸಾಗು, ಬೇಗ ಕ್ವಿಕ್ಕಾಗಿ ಆಗುತ್ತೆ. ನಾನು ಒಂದೇ ಒಂದು ಆಲೂಗೆಡ್ಡೆ ಇತ್ತಲ್ಲ ಅದನ್ನೇ ಹಾಕ್ಬಿಟ್ಟು ಪಲ್ಯ ಮಾಡಿಬಿಟ್ಟೆ. ಈಗ ದೋಸೆನ ಹಾಕ್ಕೊತಾ ಇದ್ದೀನಿ. ಮಕ್ಕಳು ತಿಂದ್ಬಿಟ್ಟು ಬಾಕ್ಸಿಗೆ ತೊಗೊಂಡೋದ್ರು. ಇವಾಗ ನಾನು ಹಾಕ್ಕೊಂಡು ತಿನ್ನಬೇಕು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.